ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನೀವೆಲ್ಲ ತಮ್ಮನೇನಲ್ಲಿ ನೋಡಿರೋ ಹಾಗೆ ಡಾರ್ಕ್ ಅಂಡರ್ ಆರ್ಮ್ಸ್ನ ಯಾವ ರೀತಿ ಬ್ರೈಟ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಡೆಫಿನೆಟ್ಲಿ ಇದು ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರಿಗೂ ಕೂಡ ವರ್ಕ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಡಾರ್ಕ್ ಅಂಡರ್ ಆರ್ಮ್ಸ್ ಯಾಕಾಗುತ್ತೆ, ಯಾವ ಕಾರಣಗಳಿಂದ ಆಗುತ್ತೆ, ಹಾಗೆ ಅದಕ್ಕೆ ಹೋಮ್ ರೆಮಿಡಿ ಏನು, ಅದಕ್ಕೊಂದು ಸೂಪರ್ ಡೂಪರ್ ಆಗಿರೋ ಒಂದು ರೋಲ್ ಆನ್ ಇದೆ. ಅದನ್ನು ನೀವು ಬಳಸೋದ್ರಿಂದ ವಿದಿನ್ 8 ಡೇಸಲ್ಲಿ ನೀವು ನಂಬಲ್ಲ ಇನ್ವಿಸಿಬಲ್ ರಿಸಲ್ಟ್ನ ನೋಡ್ಬೋದು. ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಡಾರ್ಕ್ ಆಗೋದಕ್ಕೆ ತುಂಬ ರೀಸನ್ಸ್ ಇದೆ. ಕೆಲವೊಂದು ರೀಸನ್ಸ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಶೇವಿಂಗ್. ಅಂಡರ್ ಆರ್ಮ್ ಶೇವ್ ಮಾಡೋದ್ರಿಂದ ಶೇವಿಂಗ್ ಬ್ಲೇಡ್ ಎಲ್ಲ ಹಾರ್ಶ್ ಆಗಿರುತ್ತೆ. ನಾವಲ್ಲಿ ಯೂಸ್ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ. ನಾವು ಅದನ್ನ ಯೂಸ್ ಮಾಡೋದ್ರಿಂದ ಅದು ಹಾರ್ಶ್ ಆಗಿರೋ ಬ್ಲೇಡ್ಗಳನ್ನ ಯೂಸ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಅದು ಇರಿಟೇಷನ್ ಆಗುತ್ತೆ. ಇರಿಟೇಷನ್ನಿಂದ ಕನ್ವರ್ಟ್ ಆಗಿ ಡಾರ್ಕ್ ಪಿಗ್ಮೆಂಟೇಷನ್ ಎಲ್ಲ ಆಗಿ ಅದೇನಾಗುತ್ತೆ, ಡಾರ್ಕ್ ಅಂಡರ್ ಆರ್ಮ್ಸ್ ಆಗಿಬಿಡುತ್ತೆ. ಸೊ ಆದಷ್ಟು ಶೇವಿಂಗ್ನ ಅವಾಯ್ಡ್ ಮಾಡಿ. ಬೆಟರ್ ನೀವು ವ್ಯಾಕ್ಸಿಂಗ್ ಮಾಡಿಸ್ಬೋದು, ಒಂದು ತಿಂಗಳಿಗೆ ಒಂದು ಸಲ ಹಾಗೆ ವ್ಯಾಕ್ಸಿಂಗ್ ಮಾಡಿಸ್ಬೋದು. ವ್ಯಾಕ್ಸಿಂಗಿಂದ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ. ಇನ್ನು ವ್ಯಾಕ್ಸಿಂಗಿಂದ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಲ್ಯಾಕ್ ಆಫ್ ಎಕ್ಸ್ಪೋರ್ಟೇಷನಿಂದ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ವ್ಯಾಕ್ಸಿಂಗ್ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು ಶೇವಿಂಗ್ ಕಂಪ್ಯಾರಿಟಿವ್ ಮಾಡಿದರೆ. ಸೊ ವ್ಯಾಕ್ಸಿಂಗ್ನ ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಟೈಟ್ ಆಗಿರೋ ಕ್ಲಾತ್ಸ್ಗಳನ್ನ ವೇರ್ ಮಾಡಬೇಡಿ. ಆ ಥರ ಟೈಟ್ ಆಗಿರೋ ಕ್ಲಾತ್ಸ್ಗಳನ್ನ ವೇರ್ ಮಾಡಿದಾಗ ಇರಿಟೇಷನ್ ಆಗಿ ಅವಾಗೂ ಸಹ ಡಾರ್ಕ್ ಅಂಡರ್ ಆರ್ಮ್ಸ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಆದಷ್ಟು ಲೈಟ್ ಆಗಿರೋ, ಸ್ವಲ್ಪ ಫ್ರೀ ಆಗಿರೋ ಕಾಟನ್ ಬಟ್ಟೆ ಇರೋ ಥರನ ಯೂಸ್ ಮಾಡಿ. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯೂಶ್ವಲಿ PCOS ಇದ್ದವರಿಗೆ ಕೆಲವೊಂದು ಸಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಆವಾಗೂ ಸಹ ಡಾರ್ಕ್ ಅಂಡರ್ ಆರ್ಮ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಜೆನೆಟಿಕ್ಸ್. ಅಂದರೆ ಈಗ ನಮ್ಮ ಹಿಂದೆ ತಂದೆ ತಾಯಿ ಅವ್ರಿಗೆ ಯಾರಾದರೂ ಜಾಸ್ತಿ ಅಂಡರ್ ಆರ್ಮ್ಸ್ ಡಾರ್ಕ್ ಇದ್ದರೆ ನಮಗೂ ಸಹ ಜೆನೆಟಿಕ್ಸಿಂದ ಬರೋ ಚಾನ್ಸಸ್ಸು ಇನ್ನೂ ಇದೆ. ಪಾಯಿಂಟ್ ಬಂದುಬಿಟ್ಟು ನಮ್ಮ ಲೈಫ್ ಸ್ಟೈಲ್. ಅಂದರೆ ನಾವು ಜಾಸ್ತಿ ಆಯಿಲಿ ಜಂಕ್ ಫುಡ್ಸು ಈ ಥರ ತಿನ್ನೋದ್ರಿಂದ ಇರಿಟೇಷನ್ ಆಗಿಬಿಟ್ಟು ಓವರ್ ವೇಟ್ ಆಗಿಬಿಟ್ಟು ಸೊ ಆವಾಗೂ ಸಹ ಡಾರ್ಕ್ ಅಂಡರ್ ಆರ್ಮ್ಸ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ ಡಾರ್ಕ್ ಅಂಡರ್ ಆರ್ಮ್ಗೆ ನಾನು ಯಾವುದೇ ರೀತಿ ಹೋಮ್ ರೆಮಿಡಿನ ಅಷ್ಟೊಂದಾಗಿ ಪ್ರಿಫರ್ ಮಾಡಲ್ಲ. ಆ್ಯಂಡ್ ಮೊದಲನೇದಾಗಿ ಡಾರ್ಕ್ ಅಂಡರ್ ಆರ್ಮ್ಸಲ್ಲಿ ತುಂಬ ಜನ ಬೇರೆ ಯೂಟ್ಯೂಬರ್ಸ್ ಎಲ್ಲ ತೋರಿಸ್ತಾರೆ ಬೇಕಿಂಗ್ ಸೋಡಾ, ಲೆಮನ್ನು. ದಯವಿಟ್ಟು ಅದನ್ನು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಅಂಡರ್ ಆರ್ಮ್ಸಲ್ಲಿ ತುಂಬ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ. ನೀವು ಬೇಕಿಂಗ್ ಸೋಡಾ, ಲೆಮನ್ ಹಾಕೋದ್ರಿಂದ ಇನ್ಸ್ಟೆಂಟಾಗಿ ಬ್ರೈಟಾಗಿ ಕಾಣಿಸುತ್ತೆ, ಬಟ್ ಅದು ಕ್ರಮೇಣವಾಗಿ ನಿಮ್ಮ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ಈ ಥರ ಹೋಮ್ ರೆಮಿಡಿ ಅಂದರೆ ಬೇಕಿಂಗ್ ಸೋಡಾ ಆಗಿರ್ಬೋದು, ಲೆಮನ್ ಆಗಲಿ ದಯವಿಟ್ಟು ಯೂಸ್ ಮಾಡಬೇಡಿ. ಅದ್ರ ಬದಲೇ ನೀವು ಒಂದು ಒಳ್ಳೆ ಆಲೋವೆರಾ ಜೆಲ್ ಹಚ್ಬೋದು. ನಿಮ್ಮದು ಒಳ್ಳೆ ಮಾಯ್ಶ್ಚರೈಸ್ ಕೊಡುತ್ತೆ ಅದಕ್ಕೆ. ಸೊ ಅದನ್ನು ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಇನ್ನು ನಾನು ಹೇಳಿರುವಂತಹ ಒಂದು ರೋಲ್ ಆನ್ ಯಾವುದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾನು ಯಾವುದೇ ವಿಡಿಯೋ ಒಂದು ಪ್ರಾಡಕ್ಟ್ ಬಗ್ಗೆ ಮಾಡ್ತಾ ಇದ್ದೀನಿ ಅಂದರೆ ಅದು ಕಂಪ್ಲೀಟ್ ಒಂದು 8 ಡೇಸ್ 9 ಡೇಸ್ ನಾನು ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ಶೋ ಮಾಡ್ತೀನಿ. ಹಿಂದೆ ನಾನು ಯೂಸ್ ಮಾಡಿರುವಂತಹ ಅಡೋರಾ ಹೇರ್ ಆಯಿಲು ಅಷ್ಟೇ, ಈಗ ನಾನು ತೋರಿಸ್ತಿರೋ ರೋಲ್ ಆನು ಅಷ್ಟೇ, ಅಂಡರ್ ಆರ್ಮ್ ರೋಲ್ ಆನ್. ಇದು ಸಹ ನಾನೊಂದು 10 ಡೇಸ್ ಯೂಸ್ ಮಾಡಿ ನನ್ನ ಅಂಡರ್ ಆರ್ಮ್ಸ್ ಬ್ರೈಟ್ ಆದಮೇಲೆ ನಾನು ನಿಮಗೆ ಶೋ ಮಾಡ್ತೀನಿ. ಅದು ಯಾವುದು ಅಂತ ನೋಡೋಣ ಬನ್ನಿ. ಅದು ಬಂದುಬಿಟ್ಟು ವಿಶ್ ಕೇರ್ ಅವ್ರದ್ದು. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಹಾಗೆ ಇದನ್ನು ನಾನು ಒಂದು 10 ಡೇಸ್ ಯೂಸ್ ಮಾಡಿದ್ದೀನಿ. ನನ್ನ ಅಂಡರ್ ಆರ್ಮ್ಸ್ ಬ್ರೈಟ್ ಆದಮೇಲೆ ನಾನು ನಿಮ್ಗೆ ಇದನ್ನ ಶೋ ಮಾಡ್ತಾಯಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು MRP ಬಂದು 400 ಏನೋ ಅಲ್ಲ, 450 ಆಯಿತು ಅನಿಸುತ್ತೆ. ಇದು ಎಲ್ಲ ಆನ್ಲೈನ್ ಸ್ಟೋರ್ಸಲ್ಲೂ ಅವೈಲೇಬಲ್ ಇದೆ. ಪರ್ಪಲ್, ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಇದೆ. ಇದು ನಾನು ತೊಗೊಂಡಿದ್ದು ಇನ್ಸ್ಟಾಗ್ರಾಮ್ ಅವ್ರ ಅಫಿಷಿಯಲ್ ಪೇಜ್ ಇದೆಲ್ಲ ವಿಶ್ ಕೇರ್ ಅವ್ರದ್ದು, ಅಲ್ಲಿಂದ ಪರ್ಚೇಸ್ ಮಾಡಿರೋದು. ಯಾವುದೇ ಪ್ರಾಡಕ್ಟ್ ಆಗಲಿ ನೀವು ಅವರ ಅಫಿಷಿಯಲ್ ಪೇಜಿಂದನೇ ಆರ್ಡ್ರ್ ಮಾಡಿ. ಕೆಲವೊಂದು ಸಲ ನೀವು ಡೂಪ್ಲಿಕೇಟು ಸಹ ಸಿಗ್ತಾ ಹೋಗುತ್ತೆ. ಸೊ ಆದಷ್ಟು ಅವರು ಒಂದು ಪರ್ಸ್ನಲ್ ಪೇಜಿಂದನೇ ಆರ್ಡ್ರ್ ಮಾಡೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಅವ್ರ ಪೇಜಿಂದನೇ ಆರ್ಡ್ರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿಶ್ ಕೇರೇ ಬ್ರ್ಯಾಂಡ್ ಯಾಕೆ ಬೇರೆ ಬ್ರ್ಯಾಂಡ್ನ ಸಜೆಸ್ಟ್ ಮಾಡ್ಬೋದಿತ್ತಲ್ಲ ಅಂತ ನೀವು ಕೇಳೋದಾದರೆ, ಇದರಲ್ಲಿ 5% AHA ಇದೆ. ಹಾಗೆ 3% ಆಫ್ ಕೋಲಿಕ್ ಆ್ಯಸಿಡ್ ಇದೆ. ಕೋಲಿಕ್ ಆ್ಯಸಿಡು ನಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ, ಅದು ಎಲ್ಲರಿಗೂ ಗೊತ್ತಿರೋ ಹಾಗೆ. ಇದು ಫ್ರೇಗ್ನೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಈಸಿಯಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಟೆಕ್ಸ್ಚರ್ ಹೀಗಿದೆ.
ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ಹೇಳೋದಾದರೆ ಡೈಲಿ ಬೆಳಗ್ಗೆ ಹಾಗೆ ರಾತ್ರಿ ಸ್ನಾನ ಮಾಡಿ ಇದನ್ನು ಹಚ್ಚಿ ಒಂದು 15 ಮಿನಿಟ್ಸ್ ಡ್ರೈ ಆಗಕ್ಕೆ ಬಿಡಿ. ಖಂಡಿತವಾಗ್ಲೂ ನಿಮಗೂ ಇನ್ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಐ ಹೋಪ್ ಈ ಒಂದು ಪ್ರಾಡಕ್ಟ್ ನೀವು ಯಾರಾದರೂ ಯೂಸ್ ಮಾಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೋ ತನಕ ನನ್ನ ವೀಡಿಯೋನ ನೋಡಿದ್ದಕ್ಕೆ. ಲವ್ ಯು ಆಲ್.